ದೊಡ್ಡ ಮಟ್ಟದಲ್ಲಿ ರಾಜ್ಯ ಪ್ರವಾಸ ಕೂಡ ನೀವು ಮಾಡ್ತಿದ್ದೀರಾ. ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜ್ಯ ಪ್ರವಾಸ ಹಿಂಗೆ ಮುಂದುವರಿಯುತ್ತಾ? ಏನ್ ಮತ್ತೆ ವಾಪಸ್ ಪಕ್ಷಕ್ಕೆ ಹೋಗ್ತೀರಾ ಅಥವಾ ಹೊಸ ಪಕ್ಷ ಕಟ್ತೀರಾ ಅನ್ನೋದು ಸಾಕಷ್ಟು ನಿಮ್ಮ ಕಾರ್ಯಕರ್ತರಲ್ಲೇ ಗೊಂದಲ ಇದೆ. ಅಂದ್ರೆ ಯತ್ನಾಳ್ ಫ್ಯಾನ್ಸ್ ಅಂತ ಏನ್ ಕೇಳ್ಪಡ್ತಾರೆ, ಅವರಲ್ಲಿ ಗೊಂದಲ ಇದೆ. ಈಗ ಯತ್ನಾಳ್ ಹೊಸ ಪಕ್ಷ ನಡೆ ಕಡೆ ನಾವಿರ್ಬೇಕಾ ಅಥವಾ ಯತ್ನಾಳ್ ಬಿಜೆಪಿ ಕಡೆ ನಮ್ಮ ನಡೆ ಇರಬೇಕಾ ಅಂತ? ನೋಡಿ, ಈಗ ನಾವು ಕಾಲ ಪರಿಪಕ್ವ ಆಗಿಲ್ಲ. ಈಗ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ವ್ಯಾಪಕವಾಗಿ ಸ್ವಾಗತ ಸಿಗ್ತಾ ಇದೆ. ಹಿಂದೂ ಯುವಕರು ಬಹಳಷ್ಟು ಇವತ್ತು ನನ್ನ ಮ್ಯಾಗ ವಿಶ್ವಾಸ ಇಟ್ಟಿದ್ದಾರೆ. ಯತ್ನಾಳರಂತವರು 2028 ಮುಖ್ಯಮಂತ್ರಿ ಆಗಬೇಕು ಅಂದರೆ ಹಿಂದೂ ಸಮಾಜ ತಲೆ ಎತ್ತಿ ಕರ್ನಾಟಕದಲ್ಲಿ ಅಡ್ಡಾಡಬಹುದು ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೇ 10-15 ಸಾವಿರ ಜನ ಏನು ನಾವು ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಯಾವುದೇ ರೀತಿ ಊಟದ ವ್ಯವಸ್ಥೆ ಮಾಡಿಲ್ಲ, ಯಾವ ವಾಹನ ವ್ಯವಸ್ಥೆ ಮಾಡಿಲ್ಲ ಅಂದರೂ ಇಷ್ಟು ಜನ ಸೇರ್ಲಕತ್ತಾರಂದ್ರೆ ಒಂದು ಕರ್ನಾಟಕದಲ್ಲಿ ಒಂದೇ ಆಶಾ ಕಿರಣ ಅನ್ನುವಂಥ ದಿಕ್ಕಿನಲ್ಲಿ ಇವತ್ತು ನಮ್ಮ ಯುವಕರು, ಹಿರಿಯರು, ಹೆಣ್ಮಕ್ಳು ಸಹಿತ ಇವತ್ತು ಎಲ್ಲೇ ಹೋದಲ್ಲಿ ಹೇಳ್ತಾರೆ, ಇಲ್ಲ ನೀವು ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ, ಇಲ್ಲಾಂದ್ರೆ ಕರ್ನಾಟಕ ಮುಸ್ಲಿಮರಿಗೆ ಮಾರಾಟ ಮಾಡಿ ಹೋಗ್ತಾರೆ. ವಿಜೇಂದ್ರ ಅಂತವ್ರು ಆದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಅವರು 5 ವರ್ಷ ಲೂಟಿ ಮಾಡಿದ್ರು. ಈಗ ವಿಜೇಂದ್ರ ಲೂಟಿ ಮಾಡೋದು ಇದೇ ಆಯ್ತು ನಮ್ಮ ಕರ್ನಾಟಕ ಹಣೆ ಬರೋ ಅನ್ನೋಂಥ ವಾತಾವರಣ ಈ ರಾಜ್ಯದಲ್ಲಿ ಬಂದಿದೆ. ಸರ್, ಯಾವಾಗ ಹೋಗ್ತೀರಾ ಅಂತ ನಿಮ್ಮ ಅನಿಸಿಕೆ ಏನಾದರೂ ಇದೆಯಾ ಬಿಜೆಪಿಗೆ ವಾಪಸ್? ಇಲ್ಲ, ನಾವೇನು ಈಗೇನು ಅದನ್ನೇನು ಯಾವುದೇ ನಿರ್ಣಯ ಮಾಡಿಲ್ಲ. ಕಾಲ ತಸ್ಮೈ ನಮ್ಮ ಯಾವಾಗ ಏನಾಗ್ತದೆ ನೋಡೋಣ.